ಬ್ರಹ್ಮಾವರದ ರುಡ್ಸೆಟ್ ಸಂಸ್ಥೆಯಲ್ಲಿ ತರಬೇತಿ ಪಡೆದವರ ಆಸರೆ ಸಂಘಟನೆಯಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರ 76ನೇ ಜನ್ಮದಿನವನ್ನು ವಿಭಿನ್ನವಾಗಿ ಆಚರಿಸಿದರು. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರು ಅಧ್ಯಕ್ಷರಾಗಿರುವ ಈ ಸಂಸ್ಥೆಯು ಲಕ್ಷಾಂತರ ಜನರಿಗೆ ಸ್ವ ಉದ್ಯೋಗಕ್ಕೆ ಉಚಿತವಾಗಿ ತರಬೇತಿ ನೀಡಿ ಸ್ವಾವಲಂಬಿಯನ್ನಾಗಿಸುವ ಕೆಲಸವನ್ನು ಮಾಡುತ್ತಿದೆ. ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರ 76ನೇ ಜನ್ಮದಿನದ ಅಂಗವಾಗಿ ರೂಟ್ಸೆಟ್ ಸಂಸ್ಥೆಯಲ್ಲಿ ತರಬೇತಿ ಪಡೆದು ಸ್ವಂತ ಹೊಲಿಗೆ ಯಂತ್ರವನ್ನು ಖರೀದಿಸಲು ಅಸಾಧ್ಯವಾದ 3 ಮಂದಿ ಯುವತಿಯರಿಗೆ ಆಸರೆ ಸಂಘಟನೆ ವತಿಯಿಂದ ನ್ಯಾಯವಾದಿ ಬೈಕಾಡಿ ಸುಪ್ರಸಾದ್ ಶೆಟ್ಟಿಯವರು ಹೊಲಿಗೆ ಯಂತ್ರವನ್ನು ನೀಡಿ ಸ್ವಾವಲಂಬಿ ಬದುಕಿಗೆ ಆಸರೆಯಾದರು. ಈ ಸಂದರ್ಭ ಆಸರೆ ಸಂಘಟನೆಯ ನಿಕಟಪೂರ್ವ ಅಧ್ಯಕ್ಷ ಕೆಸಿ ಅಮೀನ್ ಮಾತನಾಡಿ, ಸರಕಾರ ಮಾಡಲಾಗದ ಅನೇಕ ಕಾರ್ಯದಲ್ಲಿ ಧರ್ಮಾಧಿಕಾರಿಯವರ ಸ್ವ ಉದ್ಯೋಗದ ಪರಿಕಲ್ಪನೆ, ಆರ್ಥಿಕ ಸ್ವಾವಲಂಬನೆಯ ದಾರಿ ತೋರುವ ರೂಟ್ಸೆಟ್ನಂತಹ ಲಕ್ಷಾಂತರ ಜನರಿಗೆ ಅನುಕೂಲವಾಗುವ ಸಂಸ್ಥೆ ಮಾದರಿಯಾಗಿದೆ ಎಂದರು. ಈ ಆಸರೆ ಅಂದ್ರೆ ಒಂದು ಎಲೆಮರೆ ಕಾಯಿಯಂತೆ, ಯಾರಿಗೂ ಪಬ್ಲಿಕ್ ಇಲ್ಲ ಇಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿ. ಆದ್ರೆ ನಾವು ಬಹಳಷ್ಟು ಕಾರ್ಯಕ್ರಮವನ್ನು ಈ ಆಸರೆ ಸಂಘಟನೆ ಮಾಡ್ತೇವೆ. ನಮ್ಮಲ್ಲಿ ಏನಂದ್ರೆ ಇಲ್ಲಿ ಈಗ ಉದಾಹರಣೆಗೆ ಮಕ್ಕಳ ದಿನಾಚರಣೆ ಆಚರಿಸಬೇಕಂದಾಗ ನಾವು ಮಕ್ಕಳ ದಿನಾಚರಣೆ ಬೇರೆ ಬೇರೆ ಶಾಲೆಗಳಲ್ಲಿ ಆಚರಿಸ್ತಾರೆ. ಆದ್ರೆ ನಾವು ಮಕ್ಕಳ ದಿನಾಚರಣೆಯನ್ನು ಅನಾಥ ಆಶ್ರಮಗಳಿಂದ ಮಕ್ಕಳ ಕಡೆಗೆ ಹೋಗಿ ಆ ಮಕ್ಕಳಿಗೆ ಆಟೋಟ ಸ್ಪರ್ಧೆ ಮಾಡಿ, ಅವರಿಗೆ ಸಿಹಿ ತಿಂಡಿ ಹಂಚಿ, ಅವರಿಗೆ ಪುಸ್ತಕ ಪೆನ್ನುಗಳನ್ನು ಕೊಟ್ಟು ಇಂಥ ಮಕ್ಕಳನ್ನು ನಾವು ಸಂತೋಷಪಡಿಸುವಲ್ಲಿ ನಮ್ಮ ಆಸರೆ ಸಂಘಟನೆ ಎತ್ತಿನ ಕೈ ಅಂತ ಹೇಳ್ಬೋದು. ಉದಾಹರಣೆಗೆ ತೆಕ್ಕಟ್ಟೆಯಲ್ಲಿ ಇರ್ಬೋದು, ನಿಟ್ಟೂರಿನ ಅನಾಥಾಶ್ರಮ ಇರ್ಬೋದು, ನೀಲವರದಿರ್ಬೋದು, ಉಡುಪಿಯ. ಕಾರ್ಯಕ್ರಮದಲ್ಲಿ ಆಸರೆ ಸಂಘಟನೆಯ ಗೌರವಾಧ್ಯಕ್ಷ ರಾಜೇಶ್ ದೇವಾಡಿಗ, ಅಧ್ಯಕ್ಷೆ ಹರಿಣಿ, ನಿಕಟಪೂರ್ವ ಅಧ್ಯಕ್ಷ ಮಹೇಶ್ ಮಲ್ಪೆ, ಸಂಸ್ಥೆಯ ಉಪನ್ಯಾಸಕ ಸಂತೋಷ್ ಶೆಟ್ಟಿ, ಚೈತ್ರ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ V4 ನ್ಯೂಸ್ ಬ್ರಹ್ಮಾವರ.